ನಿಮ್ಮೆಲ್ಲರ ಮೈತ್ರಿ ಆಲ್ ದ ವೇ ಫ್ರಮ್ ಬಾಲಿ. ಸೊ ಎರಡನೇ ದಿನ ಬಾಲಿನಲ್ಲಿ ಎದ್ದ ತಕ್ಷಣ ಫಸ್ಟ್ ಪ್ಲೇಸ್ ವಿಸಿಟ್ ಮಾಡಿದ್ದೆ ನಾವು ಬಾಲಿಯ ಮೋಸ್ಟ್ ಫೇಮಸ್ ಸ್ವಿಂಗ್. ರೀಲ್ಸ್ ಅಲ್ಲಿ ತೋರ್ಸೋ ತರ ಬಾಲಿ ಸ್ವಿಂಗ್ ಅಂತಂದ್ರೆ 1 ಅವರ್ ಕ್ಯೂ ನಿಂತ್ಕೋಬೇಕು, 2 ಅವರ್ ಕ್ಯೂ ನಿಂತ್ಕೋಬೇಕು, ಎಂತದು ಇಲ್ಲ ಗುರು. ಏನಕ್ಕಂದ್ರೆ ಬಾಲಿ ಸ್ವಿಂಗ್ ಕಂಪ್ನಿಗಳು ಒಂದೇ ಏನೂ ಇಲ್ಲ. ನಾವು ಹೋಗಿದ್ದು ಜಂಗಲ್ ಸ್ವಿಂಗ್ ಆಗಿರ್ಬೋದು, ಬಟ್ ದೇರ್ ಆರ್ ಮೆನಿ ಔಟ್ ದೇರ್, ಆಯ್ತಾ. ಅಂಡ್ ಈ ಗೌನಿಗೆ ಮಾತ್ರ ನಾವು 2000 rupees ರೆಂಟ್ ಪೇ ಮಾಡ್ಬೇಕು. ಅಂಡ್ ಫೋಟೋಗ್ರಾಫರ್ ನಿಮ್ ಕ್ಯಾಮ್ರಲ್ಲಿ ಬೇಕಿದ್ರೆ ಅದಕ್ಕೂ ಚಾರ್ಜಸ್ ಇದಾವೆ. ಬಟ್ ನಿಮ್ ಫೋನ್ ಅಲ್ಲೇನೆ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡ್ಕೊಡ್ತಾರೆ. ನಾವ್ ಇದನ್ನೆಲ್ಲ ಫೋನ್ ಅಲ್ಲೇ ಕ್ಯಾಪ್ಚರ್ ಮಾಡಿಸ್ಕೊಂಡ್ವಿ. ಔಟ್ಪುಟ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ. ಅಂಡ್ ಬಾಲಿಯ ಡೇ 2 ನಲ್ಲಿ ನಾವು ಸೆಕೆಂಡ್ ವಿಸಿಟ್ ಮಾಡಿದ್ದೆ ATV ರೈಡ್. ಅಂಡ್ ATV ರೈಡ್ ಗೆ ಆಲ್ರೆಡಿ ಪ್ಯಾಕೇಜಸ್ ಪೇ ಮಾಡಾಗಿರುತ್ತೆ. ಸೊ ನಾವೇನು ಪೇ ಮಾಡಿರೋದಿಲ್ಲ, ಜಸ್ಟ್ ನಾವ್ ಹೋಗ್ಬಿಟ್ಟು ಹೆಸರು ಹೇಳಿದ್ರೆ ಆಯ್ತು. ಏನಾದ್ರು ಒನ್ ಬ್ಯಾಚ್ ಆಫ್ ATV ರೈಡ್ ಎಲ್ಲರೂ ಹೋಗ್ಬಿಟ್ಟಿದ್ರು ಬೇರೆ ಜನ. ಸೊ ನಾವ್ ವೇಟ್ ಮಾಡಿ ಅಂತ ಕೂಡ್ಸಿದ್ದಾರೆ. ಒನ್ಸ್ ದ ಮೋಟರ್ ಎಲ್ಲ ಬೈಕ್ ಬಂದಿದ ತಕ್ಷಣ ನಮ್ನ ಕರೀತಾರೆ. ಅಂಡ್ ನಾವ್ ಹೋಗಿದ್ ATV ರೈಡ್ಸ್ ಅವರ ಹೆಸರು ಕೀಪ್ ಆಲ್ ಅಡ್ವೆಂಚರ್ ಅಂತ. ಅಂಡ್ ಇದೇ ತರ ತುಂಬಾ ಕಂಪ್ನಿಗಳು ಇರ್ತವೆ. ನಮ್ ಟರ್ನ್ ಅಂತ ಬಂದಾಗ ಒಂದಿಷ್ಟು ಬೈಕ್ಸ್ ಫುಲ್ ಆಕ್ಯುಪೈ ಆಗೋ ತನಕ ವೇಟ್ ಮಾಡ್ತಾರೆ. ಅಂಡ್ ದೆನ್ ಅವರು ಬಂದ್ಬಿಟ್ಟು ಗೈಡ್ ಬಂದ್ಬಿಟ್ಟು ಯಾವ್ದು ಆನ್ ಮಾಡ್ಬೇಕು, ಯಾವ್ದು ಆಫ್, ಯಾವ್ದು ಎಕ್ಸಲೇಟರ್, ಯಾವ್ದು ಬ್ರೇಕು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ದೆನ್ ವಿಲ್ ಸ್ಟಾರ್ಟ್ ದಿಸ್ ರೈಡ್. ಆಲ್ಮೋಸ್ಟ್ 2 hours ಅಂತೂ ತಗೊಳುತ್ತೆ. ಅಂಡ್ ಮಿಡಲ್ ಅಲ್ಲಿ ಒಂದು ವಾಟರ್ ಬ್ರೇಕ್ ಕೂಡ ಇರುತ್ತೆ. ಅಂಡ್ ಟೋಟಲಿ 5 to 6 ಟ್ರ್ಯಾಕ್ಸ್ ಅಲ್ಲಿ ನಮ್ಗೆ ಬೈಕ್ ರೈಡ್ ಮಾಡಕ್ಕೆ, ATV ರೈಡ್ ಮಾಡಕ್ಕೆ ಬಿಡ್ತಾರೆ. ಇದು ಪ್ಲೇನ್ ಟ್ರ್ಯಾಕ್, ದಿ ವೆರಿ ಫಸ್ಟ್ ಟ್ರ್ಯಾಕ್ ಇದು ಪ್ಲೇನ್ ಟ್ರ್ಯಾಕ್. ಅಂದ್ರೆ ಯಾರ್ ಹೆಂಗೆ ಡ್ರೈವ್ ಮಾಡ್ತೀವಿ, ಬಿಕಾಸ್ ದಿಸ್ ಇಸ್ ನಾಟ್ ಲೈಕ್ ಸ್ವಲ್ಪ ಸೇಮ್ ಅಂತ ಅನ್ಬೋದು, ಬಟ್ ಆಬ್ವಿಯಸ್ಲಿ ಹೆವಿ ಇರುತ್ತೆ, ಮಾಮೂಲಿ ಬೈಕ್ ತರ ಇರಲ್ಲ. ಸೊ ಹಾಗಾಗಿ ಒಂದ್ ಜಸ್ಟ್ ನಾರ್ಮಲ್ ಟ್ರ್ಯಾಕ್ ಇರುತ್ತೆ. ದೆನ್ ವಾಟರ್, ಆಮೇಲೆ ರೈಸ್ ಟ್ರ್ಯಾಕ್ ಇರುತ್ತೆ, ಆಮೇಲೆ ಫಾಲ್ಸ್ ಇರುತ್ತೆ. ಸೊ ಎವ್ರಿಥಿಂಗ್ ಕಮ್ಸ್ ಟೆಂಪಲ್ ರನ್ ಅಂತ ಹೇಳ್ತಾರಲ್ವಾ, ಅದೇ ತರ. ಸೊ ಒಂದಷ್ಟು ಟ್ರ್ಯಾಕ್ಸ್ ಆದ್ಮೇಲೆ ವಾಟರ್ ಬ್ರೇಕ್ ಇತ್ತು ಗೈಸ್. ಸೊ ನೋಡಿ, ಇವರೇ ಇಷ್ಟು ಜನ ಗುಂಪು ಜೊತೆ ನಾವು ಬಂದಿದ್ದು. ಅಂಡ್ ನೆಕ್ಸ್ಟ್ ಒಂದ್ ರೌಂಡ್ ಹಾಕೊಂಡು ಕೊಚ್ಚನಲ್ಲಿ ಸಕ್ಕದಾಗಿ 1-2-3 ರೌಂಡ್ ಎಲ್ಲಾರು ಬರೋ ತನಕ ಹಾಕೊಂಡು ಹೋದ್ವಿ ಗೈಸ್. ಸಾಕು, ನಾವ್ ಲಾಸ್ಟ್ ಆಗ್ಬಿಡ್ತೀವಿ ಗುರು ಅಂತ ಅನ್ಕೊಂಡ್ ಬೇಗ ಬೇಗ ಹೋದ್ರೆ ಎಲ್ಲಾರು ಅಲ್ಲೇ ನಿಂತ್ಕೊಂಡಿರೋದ. ಏನಕ್ಕೆ ಅಂತ ಸ್ವಲ್ಪ ಮೊಬೈಲ್ ಅಲ್ಲಿ ಜೂಮ್ ಮಾಡಿ ನೋಡ್ದಾಗ ಗೊತ್ತಾಯ್ತು ಗೈಸ್, ಯಾವ್ದೋ ಒಂದ್ ಹುಡುಗಿ ATV ಬೈಕ್ ನ ದಬಾಕ್ಬಿಟ್ಟಿದ್ಲು ಮೋರಿನಲ್ಲಿ. ಪುಣ್ಯಕ್ಕೆ ಎಲ್ಲಾ ಗ್ರೂಪ್ ಜೊತೆನೂ 2 ಗೈಡ್ಗಳಿರ್ತಾರೆ. ಸೊ ಅವ್ರು ಬಂದು ಎತ್ತಕ್ಕೆ ಸಹಾಯ ಮಾಡಿದ್ರು. ಅದಾದ್ಮೇಲೆ ಒಂದು ಫ್ರೀ ಲಂಚ್ ತಿನ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಕಾಫಿ ಪ್ಲಾಂಟೇಶನ್ಗೆ. ಸಿನ್ಸ್ ನಾವು ಕಾಫಿ ಬೆಳೆಯೋದ್ರಿಂದ ವಿ ಸ್ಪೆಂಟ್ ಅ ಗುಡ್ ಅಮೌಂಟ್ ಆಫ್ ಟೈಮ್ ದೇರ್. ಅಂದರೆ ಏನು ಫರ್ಟಿಲೈಸರ್ಸ್ ಹಾಕ್ತಾರೆ ಅವರು ಕಾಫಿ ಬೆಳೆಯೋಕ್ಕೆ, ಆ್ಯಂಡ್ ಹಾರ್ವೆಸ್ಟ್ ಸೀಸನ್ ಯಾವಾಗ, ಆ್ಯಂಡ್ ಪರ್ KG ಎಷ್ಟು ರುಪೀಸ್ಗೆ ಮಾರ್ತಾರೆ ಅನ್ನೋದೆಲ್ಲ ಸ್ವಲ್ಪ ಕೇಳಿ ತಿಳ್ಕೊಂಡ್ವಿ. ಅಟ್ ದ ಎಂಡ್ ಆಫ್ ದ ಟೂರ್ ಅವ್ರು ನಮಗೆ ಡಿಸ್ಪ್ಲೇ ಮಾಡ್ತಾರೆ, ಅಂದರೆ ಏನೇನು ಬೆಳೀತಾರೆ ಅವರು ಅಂತ. ಆ್ಯಂಡ್ ಕಾಫಿ ಬೀನ್ಸ್ನ ಅವರು ಹೇಗೆ ಫ್ರೈ ಮಾಡಿ ಆ್ಯಂಡ್ ಹೇಗೆ ಪೌಡರ್ ಮಾಡ್ತಾರೆ ಅನ್ನೋದನ್ನು ಎಲ್ಲ ಡಿಸ್ಪ್ಲೇ ಮಾಡ್ತಾರೆ. ಆ್ಯಂಡ್ ನಾವು ನೋಡ್ದಂಗೆ ಅಲ್ಲಿ ತುಂಬ ಮ್ಯಾನ್ಯುಯಲ್ ಆಗಿ ಕೆಲಸ ಮಾಡ್ತಾರೆ. ಲೈಕ್ ಅಲ್ಲಿ ನೋಡ್ತಿರ್ಬೋದು, ಅಲ್ಲಿ ಹಿಂದ್ಗಡೆ ಅವರು ಉರಿತಾ ಇದ್ದಾರೆ ಸೌದೆ ಒಲೆಯಲ್ಲಿ ಅದನ್ನು. ಆ್ಯಂಡ್ ಮಿಷಿನಲ್ಲಿ ಮಿಕ್ಸಿ ಮಾಡೋಕ್ಕೆ ಹಾಕ್ತಾ ಇಲ್ಲ, ಇವರು ಕೈಯಲ್ಲೇ ಕುಟ್ತಾ ಇದ್ದಾರೆ. ಆಮೇಲೆ ನಮಗೆ ಎಲ್ಲ ಕಾಫಿ ಪೌಡರ್ಸ್ನ ನಮಗೆ ಸ್ಮೆಲ್ ಮಾಡೋಕ್ಕೆ ಕೊಡ್ತಾರೆ ಆ್ಯಂಡ್ ಟೇಸ್ಟ್ ಮಾಡಕ್ಕೆ ಸಹ ಕೊಡ್ತಾರೆ. ಸೊ ಈ ತರ ಒಂದು ಟ್ರೇನ್ ಅಲ್ಲಿ ಎಲ್ಲ ಕಾಫಿ ಪೌಡರ್ಸ್ ಅಂಡ್ ಟೀ ಪೌಡರ್ಸ್ ಅವ್ರ ಹತ್ರ ಏನ್ ಸೆಲ್ ಮಾಡಾಗಿರುತ್ತೆ ಅದನ್ನೆಲ್ಲ ಟೇಸ್ಟ್ ಮಾಡ್ಲಿ ಅಂತ ಹಾಕಿಟ್ಟಿರ್ತಾರೆ. ಅಂಡ್ ಒಂದೊಂದು ಗ್ರೂಪ್ ಹೋಗಿದ ತಕ್ಷಣ ಅವ್ರಿಗೆ ಲೈಕ್ ವಾಟ್ ಎವರ್ ಸೂಟ್ಸ್ ಅಲ್ಲ, ಲೈಕ್ ಒಂದ್ ಪೌಡರ್ಗೆ ವಾಟರ್, ಒಂದ್ ಪೌಡರ್ಗೆ ಮಿಲ್ಕ್, ಸೊ ಆತರ ಹಾಕ್ಬಿಟ್ಟು ನಮ್ಗೆ ಸರ್ವ್ ಮಾಡ್ತಾರೆ. ನೋಡಿ, ಇಷ್ಟೆಲ್ಲ ಫ್ಲೇವರ್ಸ್ ಟ್ರೈ ಮಾಡಿ ಅವನ್ಗೆ ಒಂದಷ್ಟು ತಲೆ ತಿಂದಿ ಆ ಕ್ವಶನ್ ಕೇಳಿ ಈ ಕ್ವಶನ್ ಕೇಳಿ ಅವ್ರ ಸ್ಟೋರ್ ಅಲ್ಲಿ ಏನಾರ ಒಂದ್ ತಗೊಳ್ಳಿಲ್ಲ ಅಂತ ಅಂದ್ರೆ ನಮ್ಗೆ ಮರ್ಯಾದೆ ಇರತ್ತಾ? ಈಗೆಲ್ಲ ಅನಿಮಲ್ಸ್ ಪೂಪ್ ಇಂದ ಮಾಡೋ ಕಾಫಿ ಫೇಮಸ್ ಅಂಡ್ ಹೆಲ್ತಿ ಅಂತ ಅಲ್ವಾ. ಸೊ ಬಾಲಿಯ ಫೇಮಸ್ ಅಂತ ಅಂದ್ರೆ ಲುವಾಕ್ ಕಾಫಿ, ಅದು ಈ ಅನಿಮಲ್ ಇಂದಾನೆ ಮಾಡೋದು. ಅಂಡ್ ಹಿಯರ್ ವಿ ಆರ್, ನಮ್ಮ ಡೇ 2 ನ ಲಾಸ್ಟ್ ಸ್ಟಾಪ್. ಇದ್ರೂ ಎಂಟ್ರಿ ಫೀಸ್ ಕೂಡ ನಮ್ಮ ಪ್ಯಾಕೇಜ್ ಎಲ್ಲ ಇನ್ಕ್ಲೂಡ್ ಆಗಿತ್ತು, ನಾವೇನು ಪೇ ಮಾಡ್ಬೇಕಾಗಿರಲ್ಲ. ಅಲ್ಲಿ ಹೋಗಿ ಜಸ್ಟ್ ನೇಮ್ ಹೇಳಿದ್ರೆ ಸಾಕು. ಈ ತರ ಎಂಟ್ರಿಗೆ ಬ್ಯಾಂಡ್ ಕೊಡ್ತಾರೆ. ನಾವು ಇಲ್ಲಿ DJ ಗೆಲ್ಲ ಹೋದಾಗ ಹೆಂಗ್ ಬ್ಯಾಂಡ್ ಕೊಡ್ತಾರೆ ಆ ತರ ಬ್ಯಾಂಡ್ ಕೊಡ್ತಾರೆ. ಇದ್ರ ಎಂಟ್ರಿನಲ್ಲಿ ಮಾತ್ರ ಕಾರು, ಟ್ರಾಫಿಕ್, ಗಜಿಬಿಜಿ ಎಲ್ಲ ಇದೆ ಗೈಸ್. ಬಟ್ ಇದ್ರ ಇನ್ನೊಂದು ಮುಖಾನೇ ಬೇರೆ. ಏನು ಬರೀ ಪೂಲ್ ಅಂತ ನೋಡ್ತಿದಾರ? ಅಲ್ಲ ಗೈಸ್, ನಾವು ಬಂದಿರೋದೇ ಪೂಲ್ ಪಾರ್ಟಿ ಮಾಡಕ್ಕೆ. ಅಂದ್ರೆ ಪೂಲ್ ಅಲ್ಲಿ ನಿಂತ್ಕೊಂಡು ಸಾಂಗು DJs ಎಲ್ಲ ಹಾಕಿರ್ತಾರೆ, ಅಲ್ಲಿ ಡಾನ್ಸ್ ಗೀನ್ಸ್ ಎಲ್ಲ ಮಾಡ್ಕೊಂಡಿರ್ಬೋದು ಗೈಸ್, ಜೊತೆಗೆ ಎಣ್ಣೆನೂ ಹೊಡಿಬಹುದು ಗೈಸ್. ನಮಗೆ ಎಂಟ್ರಿ ಸಿಕ್ಕಿದ್ದು ಬಾಲಿಯ ಮೋಸ್ಟ್ ಫೇಮಸ್ ಪೂಲ್ ಪಾರ್ಟಿ ಕ್ಲಬ್ ಅಲ್ಲಿ, ವಿಚ್ ಇಸ್ ಲೊಕೇಟೆಡ್ ಇನ್ ಉಬುಡ್. ಅಂಡ್ ಲಾಕರ್ಗೆ ನೀವು ಇಲ್ಲಿ ಎಕ್ಸ್ಟ್ರಾ ಪೇ ಮಾಡಬೇಕು.
ಅಂಡ್ ನಾವು ಅಲ್ಲಿ ನೀರಿಗೆ ಹಾರಿ ಈಜಾಡಿ ಫನ್ ಮಾಡಿ ಬಂದ್ವಿ ಗೈಸ್. ಉಪ್ಪು ಅಂತ ಗಾಳಿ ಬರ್ತಾ ಇದ್ದಾರೆ. ಜೋರಾಗಿ ಮಳೆ ಬರ್ತಿತ್ತು, ಅದ್ರೊಳಗ್ ನಾವ್ ಅಷ್ಟೋ ತನಕ ನೀರಲ್ಲಿ ಇಳ್ದಿ ಆಟ ಆಡಿ ಎಲ್ಲ ಮಾಡಿ ಎನರ್ಜಿ ಡ್ರೈನ್ ಆಗಿ ಏನಾದ್ರೂ ಸ್ಪೈಸಿ ಆಗಿ ತಿನ್ಲೇಬೇಕು ಗುರು ಅಂತ ಅನ್ಸ್ಬಿಟ್ಟಿತ್ತು. ಸ್ಪೈಸಿ ಅಂದ್ರೆ ಆಬ್ವಿಯಸ್ಲಿ ನಮ್ಮೂರ್ ಖಾರ. ಅಂಡ್ ನಾವ್ ನಮ್ ಡ್ರೈವರ್ಗೆ ಅದ್ರ ಇಂಡಿಯನ್ ರೆಸ್ಟೋರೆಂಟ್ ಕರ್ಕೊಂಡು ಹೋಗು, ನಾನ್ ವೆಜ್ ರೆಸ್ಟೋರೆಂಟ್ಗೆ ಅಂತ ಹೇಳಿದ್ವಿ. ಅಂಡ್ ದಿಸ್ ಇಸ್ ವೇರ್ ಹಿ ಟುಕ್ ಅಸ್. ಇಟ್ ವಾಸ್ ರಿಯಲಿ ಗುಡ್ ಆಯ್ತಾ, ಸಕ್ಕರಾಗಿತ್ತು. ಅಂಡ್ ಅಲ್ಲಿನ ಓನರ್ ಕೂಡ ನಮ್ಮ ಮುಂಬೈ ಅವನೇ. ಅಂಡ್ ಜಸ್ಟ್ 6 months ಆಗಿತ್ತು ಅಷ್ಟೇ ಈ ರೆಸ್ಟೋರೆಂಟ್ ಓಪನ್ ಮಾಡಿ. ಬಟ್ ದ ಟೇಸ್ಟ್ ವಾಸ್ ರಿಯಲಿ ಅಮೇಸಿಂಗ್, ಫಿಂಗರ್ ಲಿಕಿಂಗ್ ಗುಡ್ ಅಂತಾನೆ ಹೇಳ್ಬೋದು. ಅಂಡ್ ನಮ್ಮೂರ ಬಿರಿಯಾನಿ ಜೊತೆ ನಾವು ನಮ್ಮ ಬಾಲ್ಯ ಡೇಟುನ ಎಂಡ್ ಮಾಡ್ತಿದೀವಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಬಾಯ್.